ಮಕ್ಕಳುಗಳಿಂದ ಶಾಲಾ ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡಿಸುವಂಥದ್ದು ಈ ಬೇರೆ ಬೇರೆ ಕಡೆಯಿಂದ ಸುದ್ದಿಗಳು ಬರ್ತಾ ಇದೆ. ಇದು ಇನ್ನು ಭದ್ರಾವತಿಯ ಸರದಿ. ಶಿವಮೊಗ್ಗದ ಮಕ್ಕಳಿಂದ ಶೌಚಾಲಯ ಕ್ಲೀನ್ ಮಾಡಿಸುವಂಥ ಕೇಸ್ ಭದ್ರಾವತಿಯ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ನಡೆದಿತ್ತು. ಈಗ DDPA ಪರಮೇಶ್ವರಪ್ಪ ಭೇಟಿ ಕೊಟ್ಟಿದ್ದಾರೆ ಸ್ಥಳಕ್ಕೆ. ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದ್ದಾರೆ ಪರಮೇಶ್ವರಪ್ಪ. ನಾವು ನೋಡ್ತಾ ಇದ್ದೀವಿ ಅಲ್ಲಿಗೆ ಬಂದಂಥ ಅಧಿಕಾರಿಗಳು. ನಿಮ್ದು ವಿಸಿಟ್ ಯಾವಾಗ? ಮಧ್ಯಾಹ್ನ. ಭದ್ರಾವತಿ ಸಮೀಪದ ನೇರ್ಲೆಕೆರೆ ಗ್ರಾಮ, ಅಲ್ಲಿ ಮಕ್ಕಳಿಂದ ಟಾಯ್ಲೆಟ್ ತೊಳಿಸಿದ್ರು ಅಂತ. ಬನ್ನಿ, ಸಂಬಂಧಪಟ್ಟ DDPA ಮಾತಾಡಿದ್ದಾರೆ, ಏನು ಹೇಳಿದ್ರು ನೋಡೋಣ. ಮಾನ್ಯ CO ರವರು ಕೂಡ ಈ ವಿಡಿಯೋ ನನಗೆ ಹಾಕ್ಬಿಟ್ಟು ಸೂಚನೆ ಕೊಟ್ಟಿದ್ರು, ಇದ್ರ ಬಗ್ಗೆ ಪರಿಶೀಲಿಸಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಿಕ್ಕೆ. ಅದರ ಮೂಲಕ ನಾನು BO ಭದ್ರಾವತಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ಅವರು ನಿನ್ನೆ ಸಂಜೆ ಹೋಗಿ ಪರಿಶೀಲಿಸಿ ಇವತ್ತು ವರದಿ ಕೊಡ್ತಾ ಇದ್ದಾರೆ. ವರದಿ ಬಂದ ತಕ್ಷಣ ಅದನ್ನು ಪರಿಶೀಲಿಸಿ ನಿರ್ದಾಕ್ಷಿಣ್ಯವಾಗಿ ನಾವು ಅವ್ರ ಮೇಲೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸ್ತೀವಿ. ಮಗು ಸ್ವಚ್ಛ ಮಾಡ್ತಾ ಇರೋದು ಫೋಟೋ ಇದೆ. ಸೊ ಅದಕ್ಕೆ ನಾನೀಗ ನೆನ್ನೆನೂ ಭೇಟಿ ಕೊಟ್ಟಿದ್ದಾರೆ BO ಕೂಡ ನಾನು ಇವತ್ತು ಮಾತಾಡಿದ್ದೀನಿ. ವರದಿ ಕಳಿಸ್ತಾ ಇದ್ದಾರೆ. ಇವತ್ತು ಶಿಸ್ತು ಕ್ರಮ ಜರುಗಿಸ್ಲಿಕ್ಕೆ ಕ್ರಮ.